ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಾಜ್ಯದಲ್ಲಿ ಮಾಹಿತಿ ಆಯುಕ್ತರೇ ಇಲ್ಲದೆ ಕಂಗಾಲಾಯಿತು ಪೀಠ. ಆಯುಕ್ತರಿಗಾಗಿ ಬೇಡಿಕೆ ಇಟ್ಟ ಮಾಹಿತಿ ಹಕ್ಕು ಕಾರ್ಯಕರ್ತರು. ವೀಕ್ಷಕರೇ, ದಿನಾಂಕ 16 ಡಿಸೆಂಬರ್ 2024ರಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವತಿಯಿಂದ ರಾಜ್ಯದಲ್ಲಿ ಖಾಲಿ ಇರುವ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠ ಸೇರಿ ಎಲ್ಲ ಆಯುಕ್ತರನ್ನು ನೇಮಕ ಮಾಡುವ ಕುರಿತು ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮೂಲಕ ಸರ್ಕಾರದ ಪ್ರತಿನಿಧಿ ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಶಿವರಾಜ್ ತಂಗಡಿ ಅವರು ಸದರಿ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆಯುಕ್ತರ ನೇಮಕ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಶಿವಾಜಿ ಸಣದಿ ಅವರು ಮಾತನಾಡಿ, ಒಂದು ವೇಳೆ ಸರ್ಕಾರ ಆದಷ್ಟು ಬೇಗ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಸಂಘಟನೆಯಿಂದ ಮಾಡಲಾಗುವುದು ಅಂತ ಆಗ್ರಹಿಸಿದರು. ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ರಮೇಶ್ ಕುಣಿಗಲ್ ಅವರು ಮಾತನಾಡಿ, ಬೆಳಗಾವಿ ಅಧಿವೇಶನ ಜಾತ್ರೆ ಆಗಬಾರದು, ಉತ್ತರ ಕರ್ನಾಟಕದ ಜನರ ಧ್ವನಿ ಆಗಬೇಕು ಮತ್ತು ಮಾಧ್ಯಮದವರು ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸುದ್ದಿ ಮಾಡದೆ ಇಲ್ಲಿ ಸಾರ್ವಜನಿಕರು ಹಲವಾರು ವಿಷಯ ತೊಂದರೆ ಕುರಿತು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಕಡೆ ಹೆಚ್ಚು ಗಮನ ಕೊಟ್ಟು ಸುದ್ದಿ ಮಾಡಿ ಸರ್ಕಾರದ ಗಮನ ಸೆಳೆಯಲಿ ಅಂತ ಆಗ್ರಹಿಸಿದರು. ಹೋರಾಟದಲ್ಲಿ ರಾಜ್ಯ ಅಧ್ಯಕ್ಷರು ಚೆನ್ನಯ್ಯ ವಸ್ತಾದ್, ರಾಜ್ಯ ಕಾರ್ಯದರ್ಶಿಗಳು ಓಂಕಾರಪ್ಪ, ರಾಜ್ಯ ಉಪಾಧ್ಯಕ್ಷರು ಶಿವಾಜಿ ಸಣದಿ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹುಸೇನ್ ನದಾಫ್, ಧಾರವಾಡ ಜಿಲ್ಲಾ ಅಧ್ಯಕ್ಷರು ವಿರೂಪಾಕ್ಷ ಕುಲಕರ್ಣಿ, ಬಾಗಲಕೋಟ ಜಿಲ್ಲಾ ಅಧ್ಯಕ್ಷರು ಹನುಮಂತ ಸಿಂಧೆ, ಹಾವೇರಿ ಜಿಲ್ಲಾ ಅಧ್ಯಕ್ಷರು ಶಿವಾನಂದ ಮಳಗಿ ಮತ್ತು ರಾಜ್ಯದ ವಿವಿಧ ತಾಲೂಕು ಜಿಲ್ಲೆಯಿಂದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆಗಮಿಸಿ ಸರ್ಕಾರಕ್ಕೆ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಹೋರಾಟದ ಮೂಲಕ ಆಗ್ರಹಿಸಿದರು. ಬೆಳಗಾವಿಯಿಂದ ವರದಿ ಸಂಪಾದಕ ವರದಿಗಾರರಾದ ಮುಖೇಶ್ ಕುಮಾರ್ ನಂಬುಗೋಡು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನ. ನಮಸ್ಕಾರ. ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠದ ಆಯುಕ್ತರನ್ನು ನೇಮಕ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರೊಂದಿಗೆ ನಾವು ಸರ್ಕಾರದ ಪ್ರತಿನಿಧಿ ಅಂತ ನಮ್ಮ ಮನವಿಗೆ ಪಡೆದುಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಮಂತ್ರಿ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಕ್ಷಣ ತಂದು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡ್ತೇನೆ ಅಂತ ನಮಗೆ ಭರವಸೆ ನೀಡಿದ್ದಾರೆ. ಅವರ ಭರವಸೆ ಮೇಲೆ ನಮಗೆ ಮತ್ತು ನಂಬಿಕೆ ಇದೆ. ಅದಕ್ಕಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಮುಂದೆ ನಾವು ಮತ್ತೆ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗದೆ ಹಾಗೆ ತಡೆಗಟ್ಟಿ ತಕ್ಷಣವೇ ಅವರು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ನಾನು ಆಗ್ರಹಿಸ್ತೇನೆ. ಮುಂದಿನ ದಿನಗಳಲ್ಲಿ ಈಗ ಏನು ವಿಳಂಬ ಆಗಿದೆ, ಈ ಪ್ರಕ್ರಿಯೆ ಏನು ವಿಳಂಬ ಮಾಡ್ತಿದ್ದಾರೆ, ತಕ್ಷಣದಲ್ಲೇ ಪ್ರಾರಂಭ ಆಗ್ತದೆ. ಮಾಹಿತಿ ಹಕ್ಕು ಆಯುಕ್ತರಲ್ಲಿ ನೇಮಕ ಮಾಡಲಿಕ್ಕೆ ಬೇರೆ ರೀತಿಯಾದಂಥ ಹೋರಾಟಗಳು ಆರಂಭ ಆಗ್ತವೆ. ಅದಕ್ಕಾಗಿ ಈಗಾಗಲೇ 3 ವರ್ಷಗಳಿಂದ ಬೆಳಗಾವಿಯ ವಿಭಾಗದಲ್ಲಿ ಬೆಳಗಾವಿ ವಿಭಾಗ ಸಂಬಂಧಪಟ್ಟಾಗ ಕಮಿಷನರ್ ಹುದ್ದೆ ಖಾಲಿ ಇದೆ. ಹಿಂದೆ ಶ್ರೀ ಗೀತಾ ಮೇಡಮ್ ಅವರಿದ್ದರು. ಅವರಿದ್ದಾಗ ಒಳ್ಳೆಯ ಒಂದು ಮಾಹಿತಿ ಹಕ್ಕನ್ನು ಕೊಡಿಸುವಂಥ ಕೆಲಸ ಮಾಡ್ತಿದ್ರು ಮಾಹಿತಿಗಳನ್ನು. ಬಟ್ ಈಗ ಅವರು ರಾಜೀನಾಮೆ ನಂತರ ತೆರವುಗೊಂಡಂಥ ಈ ಆಯೋಗಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿಯ ಕಮಿಷನರನ್ನು ಆಯ್ಕೆ ಮಾಡಿಲ್ಲ. ಈ ಬಾರಿ ಹಲವಾರು ನಮ್ಮ ವೇದಿಕೆಯಿಂದ ಬೆಂಗಳೂರು ಮತ್ತು ಬೆಳಗಾವಿ ಆಮೇಲೆ ಜಿಲ್ಲಾ ಕೇಂದ್ರದ ಪ್ರತಿಯೊಂದು ಜಿಲ್ಲಾ ಕೇಂದ್ರದೊಳಗೆ ಸರ್ಕಾರಕ್ಕೆ ಮನವಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಇದಾಗಿಯೂ ಸಹ ಯಾವುದೇ ರೀತಿಯ ಈ ಆಯುಕ್ತರ ನೇಮಕ ಮಾಡೋಕ್ಕೆ ಈ ಸರ್ಕಾರ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಮೇಲೆ ಅವ್ರು ಕೂಡಿಲ್ಲ, ಇವ್ರು ಬರೀ ಹಿಂಗೆ ಆಗ್ತಾ ಬರೀ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಈ ಆ್ಯಕ್ಚುಲಿ ನಮ್ಗೆ ಯಾಕೆ ಬೇಕಾಗಿದೆ ಅಂತಂದ್ರೆ, ಕೆಲವೊಂದು ದುಷ್ಟ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ತಾವು ಮಾಡಿರುವಂಥ ಭ್ರಷ್ಟಾಚಾರವನ್ನು ನಾವು ಬಯಲಿಗೆ ಇಳಿಬೇಕಂದ್ರೆ ಆ ದಾಖಲೆಗಳಿಂದ ಮಾತ್ರ ಸಾಧ್ಯ. ಹೀಗಾಗಿ ನಾವು
ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗೆ ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಸಹ ಸಮಾಜನ ಸುಧಾರಣೆ ಮಾಡಬೇಕು, ಒಳ್ಳೆ ಮಾಹಿತಿ ತಗೊಂಡು ಭ್ರಷ್ಟರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥ ಒಂದು ಕೆಚ್ಚದೆ ಹೋರಾಟ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಯೊಂದು ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಿಗೆ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ ಆಯುಕ್ತರೇ ಇಲ್ಲ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ನಾವು ಭ್ರಷ್ಟಾಚಾರ ಮಾಡ್ತೇವೆ ಅನ್ನುವಂಥ ಒಂದು ಅವರು ತಮ್ಮ ಒಂದು ಎಡ್ಸೋಕಿನಾಗ ಅಂತಾರೆ. ಅದಕ್ಕೆ ಏನೈತಲ್ಲ ಈ ಸರ್ಕಾರ ಇಂಥವ್ರು ಇವ್ರು ಮೂಗ್ದಾರ ಹಾಕ್ಬೇಕಂದ್ರೆ ಕೂಡಲೇ ಇವ್ರು ಏನೈತೆ ತಕ್ಷಣ ನಮ್ಮ ಬೆಳಗಾವಿ ಮತ್ತು ರಾಜ್ಯಾದ್ಯಂತ ಇನ್ನೊಂದಿಷ್ಟು ಆಯುಕ್ತರ ಹುದ್ದೆ ಖಾಲಿ ಇದಾವ, ಅವನು ಭರ್ತಿ ಮಾಡಬೇಕು ಅಂತೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ನೋಡೋಣ, ಇವತ್ತಂತೂ ಮನವಿ ಮಾಡಿದ್ದೇವೆ, ಇನ್ನು ಈ ಮನವಿಗೆ ಸ್ಪಂದನೆ ಹೇಗೆ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಅಕಸ್ಮಾತ್ ಮಾಡದೆ ಹೋದ್ರೆ ಆಲ್ರೆಡಿ ಈಗ ಕೋರ್ಟು ಸಹ ಇವರಿಗೆ ಚಿಮಾರಿ ಹಾಕಿದೆ, ಇಂಥ ಭ್ರಷ್ಟ ಲಜ್ಜಿಗೆಟ್ಟ ಸರ್ಕಾರ ಇದೆ ಅಂತೇಳಿ. ನೋಡೋಣ, ಈ ಭ್ರಷ್ಟರ ಪರವಾಗಿರ್ತೈತೋ ಏನು ಸಾಮಾಜಿಕ ನ್ಯಾಯ ಪರವಾಗಿರ್ತೈತೆ. ನಾವಂತೂ ಶಾಂತಿಯುತ ಹೋರಾಟ ಮುಂದಿನ ದಿನ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಮ್ಮ ವೇದಿಕೆ ಮುಖಾಂತರ ಅಂತೇಳಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡಕ್ಕೆ ಇಷ್ಟಪಡ್ತೀನಿ.